ಹಾಯ್ ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಇವತ್ತು ಮನೆ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ ಇಬ್ಬರು ಸೇರಿಕೊಂಡು. ಸೊ ನಮ್ಮ ಮನೆಯವ್ರಿಗೆ ಸ್ವಲ್ಪ ಶೆಕೆ ಆಯ್ತಿತ್ತು, ಫ್ಯಾನ್ ಕ್ಲೀನ್ ಮಾಡ್ತಿದ್ರಲ್ವ, ಹಾಗಾಗಿ ಫ್ಯಾನ್ ಇರಲಿಲ್ಲ ಅಂತ ಶೆಕೆ ಆಯ್ತಿತ್ತು. ನಮ್ಮ ಮನೇಲಿ ಸ್ವಲ್ಪ ಚಿಕ್ಕದು ಫ್ಯಾನ್ ಇತ್ತು, ಆ ಫ್ಯಾನ್ನ ಹಿಡ್ದು ಸ್ವಲ್ಪ ರೇಗಿಸ್ತಾ ಇದ್ದೆ ಅವ್ರಿಗೆ. ಹಾಂ, ಪಾಪ ನಮ್ಮ ಯಜಮಾನ್ರು ಕಷ್ಟಪಟ್ಟು ಫ್ಯಾನ್ ಕ್ಲೀನ್ ಮಾಡ್ತಾರೆ. ಮಾಡಲಿ ಸಾರಿ, ಸ್ವಲ್ಪ ಟೆನ್ಷನಲ್ಲಿದೆ. ಹಲೋ ಮಿಸ್ಟರ್, ಕ್ಲೀನ್ ಮಾಡಿ. ಅದು ಬಡಿ ತೆಗೆದ್ಬಿಟ್ಟು ಆ ಗೋಡೆದು ಸ್ವಲ್ಪ ಹುಡುಗಿರು ಕುಳ್ಳುಗಿದ್ದಾರೆ ಅಂತ ಹೇಳಿ ಯಾರೂ ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಕುಳ್ಳುಗಿರೋದು ಕೂಡ ಒಂದು ಬೆನಿಫಿಟ್ ಆಗುತ್ತೆ ನಮಗೆ. ಸೊ ಇದೆಲ್ಲ ಮೇಲಿನ ಕೆಲಸ ಎಲ್ಲ ಇಂಥವ್ರ ಕೈಲಿ ಮಾಡಿಸ್ಬೋದು. ಅದಕ್ಕೆ ನಾವು ಕುಳ್ಳುಗಿರೋದೇ ಬೆಟರ್. ವಿಚಿತ್ರವಾದೆಲ್ಲ ಯೋಚನೆ ಮಾಡಬೇಡ. ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಹುಡುಗಿರಿಗೆ ಕುಳ್ಳುಗಿರೋದ್ರಿಂದ. ಏನಪ್ಪು ಹೇಳ್ತಾ ಇದ್ಯಾ? ಕೋತಿ ಮರಿತಾರೆ. ಸ್ವಲ್ಪ ಏನಾದರೂ ಆಚೆ ಬಂದಿದೆ. ಹಾವು ಪ್ಲಾಸ್ಟಿಕ್ ಆಗಿತ್ತು, ಅದನ್ನು ನೋಡಿ ನಾನೇ ತುಳಿದ್ಬಿಟ್ಟು ನಾನೇ ಹುಡ್ಕೊಂಡ್ಬಿಟ್ಟೆ. ನನಗೆ ಅವಾಗ ಗಂಡಸರಿಗೆ ಅಂತ ಕೆಲಸಗಳು ಕೊಡ್ತಾ ಇರಬೇಕು. ಜೋರಾಗಿ ಹೇಳ್ಬೇಕು ಕೆಲಸ. ಹೌದು ಇದು ಕಿರೀಟ, ಇದು ಹಿಂಗೆ ಕ್ಲೀನ್ ಮಾಡೋ ಸಮಯದಲ್ಲಿ ನನಗೊಂದು ಕಿರೀಟ ಹಾಕ್ಬಿಟ್ರು. ಅದಕ್ಕೆ ಅಷ್ಟೊಂದು ಇದೆಲ್ಲ ಮಾಡ್ತಾ ಇರ್ತಾರೆ, ಯಾರಿಗೂ ಗೊತ್ತಾಗಲ್ಲ ಅಷ್ಟೇ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಮ್ಮ ಮನೆಯವರು ಮನೆಯಲ್ಲೇ ಇರ್ತಾರೆ. ಹಾಗಾಗಿ ಅಡುಗೆ ಮಾಡ್ತಾಯಿದ್ದೀನಿ. ನಾನು ಮಧ್ಯಾಹ್ನ ಅಡುಗೆ ಮಾಡೋದು ಕಡಿಮೆ. ಬೆಳಗ್ಗೆ ಮಾಡಿರ್ತೀನಿ, ಬೆಳಗ್ಗೆ ಮಾಡಿರೋದನ್ನ ಇದ್ದರೆ ಅದನ್ನೇ ತಿನ್ಕೊಂಡ್ಬಿಡ್ತೀನಿ. ಏಕೆಂದರೆ ಒಬ್ಬಳೇ ಇರ್ತೀನಲ್ಲ ಮನೇಲಿ, ಬೇರೆ ಏನೋ ಎಕ್ಸ್ಟ್ರಾ ನನಗೆ ಅಂತ ಮಾಡ್ಕೊಳಕ್ಕೆ ಹೋಗಲ್ಲ. ಇವತ್ತು ನಮ್ಮ ಮನೆಯವ್ರು ಮನೇಲೇ ಇದ್ದಾರಲ್ಲ ಅಂತೇಳಿ ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ಅನ್ನ ಮತ್ತು ಎಗ್ ಬುರ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಡೈಲಿ ಇರಲ್ಲ ಅಲ್ಲ, ಹಾಗಾಗಿ ಇವತ್ತು ಮಾಡೋಣ ಅಂತ. ಯಾವಾಗೋ ಒಂದು ಸರಿ ಸಿಗೋದು, ವೀಕ್ ಪೂರ್ತಿ ಬ್ಯುಸಿ ಇರ್ತಾರೆ. ಬೆಳಗ್ಗೆ ಹೋದರೆ ನೈಟ್ ಬರ್ತಾರೆ, ನಮಗೆ ಟೈಮೇ ಸಿಗಲ್ಲ ಜೊತೆಗಿರೋಕ್ಕೆ. ಹಾಗಾಗಿ ಸ್ಯಾಟರ್ಡೆ ಒಂದಿನ ಅವಾಗೂ ಯಾವಾಗಲೂ ಒಂದು ಸರಿ ಬ್ಯುಸಿ ಆಗಿಬಿಡ್ತಾರೆ. ಸ್ಯಾಟರ್ಡೆ ಸಂಡೇ ಈ ಥರ ಎಲ್ಲರ ಫ್ರೀ ಆಗಿದ್ದಾಗ ಏನಾದರೂ ಮಾಡಿಕೊಡ್ತೀನಿ, ಇಲ್ಲಾಂದರೆ ಅವರು ಏನಾದರೂ ಮಾಡಿಕೊಡ್ತಾರೆ. ನಮಗೆ ಸಿಗೋದೇ ಒಂದು ದಿನದಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ಏನೂ ಮಾಡೋಂಗಿಲ್ಲ, ಕೆಲಸನೂ ಮಾಡಬೇಕು, ಈ ಕಡೆ ಟೈಮ್ಗೂ ಕೊಡಬೇಕು ಅಂತ ಅಂದರೆ ಆಗಲ್ಲ. ಎರಡರಲ್ಲೊಂದು ಮಿಸ್ ಮಾಡಲೇಬೇಕು. ಇಲ್ಲ ಕೆಲಸ ಮಾಡಬೇಕು, ಇಲ್ಲ ಟೈಮ್ ಕೊಡಬೇಕು. ಅದಕ್ಕೆ ಸಿಕ್ಕಿದ್ದ ಟೈಮಲ್ಲೇ ಜೊತೆಗಿರೋದು, ಟೈಮ್ ಸ್ಪೆಂಡ್ ಮಾಡೋದು, ಅದನ್ನೆಲ್ಲ ಮಾಡ್ತಿರ್ತೀವಿ. ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿಯಾಗಿದೆ. ಇನ್ನೇನು ಊಟ ಮಾಡೋದಷ್ಟೇ. ಟೊಮೊಟೊ ಗೊಜ್ಜು ರೆಡಿ, ಆಮ್ಲೆಟ್ ರೆಡಿ, ಅನ್ನನೂ ರೆಡಿ.
ಸೊ ಇವಾಗ ಅವ್ರು ಬಂದಮೇಲೆ ಕುತ್ಕೊಂಡು ಊಟ ಮಾಡೋದು ಅಷ್ಟೇ. ಕ್ಲೀನಿಂಗ್ ಮಾಡ್ತಾ ಮಾಡ್ತಾ ಊಟದ ಬಗ್ಗೆನೇ ಯೋಚನೆ ಬಿಟ್ಬಿಟ್ಟಿದ್ದೀವಿ. ಇವಾಗ ಅವರು ಸ್ನಾನ ಮಾಡ್ಕೊಂಡು ಬಂದು ಊಟ ಮಾಡೋದು ಅಷ್ಟೇ. ಕೆಲಸ ಮುಗಿದಾಗಿದೆ, ಇವಾಗ ಊಟದ ಟೈಮು. ಊಟ ಮಾಡೋಣ ಅಂತ ಬಂದಿದ್ದೀವಿ. ನೆಕ್ಸ್ಟು ಊಟ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಸದ್ಯಕ್ಕೆ ಊಟದ ಟೈಮ್. ಬನ್ನಿ ಎಲ್ಲರೂ ಊಟ ಮಾಡೋಣ. ಅದು ಇದೇ ಇವತ್ತಿನ ಊಟ. ಎಗ್ ಬುರ್ಜಿ, ಟೊಮೆಟೊ ಗೊಜ್ಜು, ಅನ್ನ. ಇವಾಗ ಎತ್ಕೊಂಡು ಹೋಗ್ಬೇಕು ತಾನೇ. ನಾನು ಕೈ ತೊಳೆದ್ನಲ್ಲ. ನಾನು ಅಡುಗೆ ಮಾಡಿದ್ದೀನಿ, ಎಲ್ಲನೂ ಎತ್ತಿಕ್ಕ ಜವಾಬ್ದಾರಿ ನೀನು. ಅದೇ ಹೇಳ್ತಾರದು, ಬೆಂಗಳೂರಲ್ಲಿ ಹಿಂಗೆ ಮಾಡ್ತಿದ್ದೋ, ಇವಾಗ ಅದೆಲ್ಲ ಚೇಂಜ್ ಆಗ್ಬಿಟ್ಟಿದ್ದಲ್ಲ. ಇವಾಗೂ ಇಬ್ಬರೇ ಇದ್ದೀವಲ್ಲ. ಏನು ಗೊತ್ತಾ ಫ್ರೆಂಡ್ಸ್, ನಾನು ಬೆಂಗಳೂರಲ್ಲಿದ್ದಾಗ ನಾವಿಬ್ಬರೇ ಇರ್ತಿದ್ವಿ. ಅಲ್ಲಿ ಇಬ್ಬರೂ ಒಂದೊಂದು ಕೆಲಸ ಮಾಡ್ಕೊತಿದ್ವಿ. ಅವ್ರ ಕೆಲಸ ಮುಗಿಸಿ ಬಂದ್ರೂ ಕೂಡ ಅವರು ನನಗೆ ಸ್ವಲ್ಪ ಹೆಲ್ಪ್ ಮಾಡೋರು. ಅಡುಗೆನೂ ಕೂಡ ಕೆಲಸ ಮಾಡಿ ಬಂದ್ರೂ ಸುಸ್ತಾಗಿದ್ರು ನನಗೆ ಅಡುಗೆ ಮಾಡಿಕೊಡೋರು. ನಾನು ಮಾಡಲ್ಲ ಇವತ್ತು, ನೀವು ಮಾಡಿ ಅಂದರೆ ಮಾಡಿಕೊಡೋರು. ಸಂಡೇ ಅವರಿಗೆ ರಜಾ ಇರೋದು, ಹಾಗಾಗಿ ಅವತ್ತೆಲ್ಲ ಬರೀ ಅವ್ರದ್ದೇ ಅಡುಗೆ, ಪ್ರತಿಯೊಂದೂ ಅವ್ರದ್ದೇ. ಅವತ್ತು ಇಬ್ಬರು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಸಂಡೇ ಇದ್ದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲೂ ಹೋಗ್ತಾ ಇರಲಿಲ್ಲ. ಯಾವ ಫ್ರೆಂಡ್ಸು ಮೀಟ್ ಮಾಡ್ತಿರ್ತಿಲ್ಲ, ಯಾವ ಫ್ರೆಂಡ್ಸ್ಗಳ ಜೊತೆನೂ ಸೇರ್ತಿರಲಿಲ್ಲ. ಅವ್ರಿಗೆ ಫ್ರೆಂಡ್ಸ್ಗಳು ಕಡಿಮೆ. ಎಲ್ಲ ಅಂದರೆ ಜಾಸ್ತಿ ಹೊರಗಡೆ ಹೋಗೋದು, ಹೊರಗಡೆ ಟೈಮ್ ಸ್ಪೆಂಡ್ ಮಾಡೋದು ಆ ಥರ ಎಲ್ಲ ಮಾಡ್ತಿರ್ಲಿಲ್ಲ. ಇಡೀ ದಿನ ನನ್ನ ಜೊತೆನೇ ಇರೋರು, ನನ್ನ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋರು. ದಿನ ಎಲ್ಲ ಕಿತ್ತಾಡಿಕೊಂಡು ಇಬ್ಬರು ಚೆನ್ನಾಗಿದ್ವಿ. ಅಂದರೆ ಇಲ್ಲೂ ಚೆನ್ನಾಗಿದ್ದೀವಿ, ಚೆನ್ನಾಗಿಲ್ಲ ಅಂತ ಅಲ್ಲ. ಬಟ್ ಇಲ್ಲಿ ಕೆಲಸ ಬೇರೆ ಥರ, ಅಲ್ಲಿ ಕೆಲಸ ಬೇರೆ ಥರ ಇತ್ತು. ಹಾಗಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಜಾಸ್ತಿ ಟೈಮ್ ಸಿಗ್ತಾಯಿತ್ತು. ಇಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ತುಂಬ ಮಿಸ್ ಮಾಡ್ಕೊತೀನಿ ಆ ಲೈಫ್ನ. ಅಲ್ಲಿದ್ದು ಚೆನ್ನಾಗಿತ್ತು ಒಂಥರ ಲೈಫು. ಹಾಯ್ ಫ್ರೆಂಡ್ಸ್, ಇವತ್ತು ಪ್ರಪೋಸ್ ಡೇ. ಸೊ ನಿನ್ನೆ ರೋಸ್ ಡೇ ಇತ್ತು. ಸೊ ರೋಸ್ ಕೊಟ್ಟು ಪ್ರಪೋಸ್ ಮಾಡಿದ್ದೆ. ಇವತ್ತು ಪ್ರಪೋಸ್ ಡೇನೇ ಇದೆ. ಸೊ ಇವತ್ತು ಏನು ಕೊಟ್ಟು ಪ್ರಪೋಸ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಹಾಗಾಗಿ ಒಂದು ಐಡಿಯಾ ಬಂದಿದೆ. ನಿನ್ನೆ ರೋಸ್ ಕೊಟ್ಟು ಪ್ರಪೋಸ್ ಮಾಡಿದ್ದೀನಿ, ಇವತ್ತು ರೋಸ್ ಕೊಟ್ಟು ಪ್ರಪೋಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂಥೇಳಿ ಇವತ್ತು ಬಲೂನ್ ಕೊಟ್ಟು, ಅಂದರೆ ಆರ್ಟ್ ಶೇಪ್ ಬಲೂನ್ ಕೊಟ್ಟು ಪ್ರಪೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ನಾನು ಏನೇನೋ ಅಂದ್ಕೊಂಡಿದ್ದೆ ರೋಸ್ ಡೇಗೆ, ಆ ಥರ ಬೇರೆ ಥರ ರಿಯಾಕ್ಷನ್ ಬರುತ್ತೆ ಅಂಥೇಳಿ. ಆ ಥರ ರಿಯಾಕ್ಷನ್ ಬಂದಿಲ್ಲ, ಯಾಕೆಂದರೆ ಅವ್ರಿಗೆ ಗೊತ್ತಿರಲಿಲ್ಲ. ಓಕೆ, ಬಟ್ ನನಗೇನು ಅಂತ ಅಂದರೆ ಪಾಪ ಅವರು ಹೊರಗಡೆ ಎಲ್ಲ ಕೆಲಸ ಮಾಡಿ ಅವ್ರಿಗೆ ಐಡಿಯಾನೂ ಇರಲ್ಲ. ಆ ಥರ ಯೋಚನೆ ಕೂಡ ಅವ್ರಿಗೆ ಬಂದಿರಲ್ಲ. ಸೊ ನಮಗೇನು ಅಂದರೆ ನಾವು ಮನೆಯಲ್ಲೇ ಇರ್ತೀವಿ, ಸ್ವಲ್ಪ ನಮಗೆ ಬೇರೆ ಬೇರೆ ಥರ ಯೋಚನೆಗಳು ಬರ್ತಾ ಇರುತ್ತೆ. ಏನಾದರೂ ಹೇಳ್ಕೋಬೇಕು, ನಾವೇನಾದರೂ ಮಾಡಬೇಕು ಅವ್ರಿಗೆ ಅನ್ನೋ ಥರ ಯೋಚನೆ ಬರುತ್ತೆ. ಬಟ್ ಅವ್ರಿಗೇನು ಅಂತಂದರೆ ಅವ್ರಿಗೆ ಕೆಲಸ ಮಾಡಬೇಕು, ಸೊ ನಮ್ಮ ಲೈಫ್ನ ಲೀಡ್ ಮಾಡಬೇಕು ಅಂದರೆ ಸೊ ಅದ್ರ ಬಗ್ಗೆನೇ ಯೋಚನೆ ಇರುತ್ತೆ ಅವ್ರಿಗೆ. ಹಾಗಾಗಿ ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಇರಲ್ಲ. ಅವ್ರ ಕೆಲಸ ಮುಗಿಸ್ಕೊಂಡು ಊಟ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲೇ ಸುಸ್ತಾಗ್ಬಿಟ್ಟಿರ್ತಾರೆ. ಅದು ಅಲ್ಲದೆ ನಾನು ಆ ಥರ ಮಾಡಿದಾಗ ಅವ್ರಿಗೆ ಯಾವ ಥರ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗಿರಲ್ಲ. ಅದು ಓಕೆ, ನನಗೆ ಖುಷಿ ಇದೆ. ಬಟ್ ಅವ್ರು ಏನೂ ಮಾಡಿಲ್ಲ ಅಂತ ಅಂದರೂ ಕೂಡ ನಾನು ಏನೂ ಮಾಡ್ದೇ ಇರೋಕ್ಕಾಗಲ್ಲ. ನನ್ನ ಖುಷಿಗೆ ನನ್ನ ಪ್ರೀತಿನ ನಾನು ಹೇಗೆ ತೋರಿಸ್ಕೋಬೇಕೋ ಹಾಗೆ ತೋರಿಸ್ಕೊತೀನಿ. ಅವ್ರು ಹೇಗೆ ತೋರಿಸ್ಕೋಬೇಕೋ ಅವ್ರು ಹಾಗೆ ತೋರಿಸ್ಕೋತಾರೆ. ನನ್ನ ಥರನೇ ಅವರು ತೋರಿಸ್ಕೋಬೇಕು ಅನ್ನೋದೇನಿರಲ್ಲ. ಸೊ ಅವ್ರು ಹೇಗೆ ಬೇಕೋ, ನನ್ನ ಮೇಲೆ ಪ್ರೀತಿ ಇದೆ ಅಂತ ಗೊತ್ತೇ ಇರುತ್ತೆ. ಅದನ್ನು ಅವ್ರು ರಿಯಾಕ್ಟ್ ಮಾಡಿಲ್ಲ ಅಂದಿದ ತಕ್ಷಣ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ. ಓಕೆ, ನನ್ನ ಪ್ರೀತಿನ ನಾನು ತೋರಿಸ್ಕೊಂಡಿದ್ದೀನಿ, ಅವರು ತೋರಿಸ್ಕೊಂಡಿದ್ದಾರೆ ಇಲ್ಲ ಅಂತಲ್ಲ. ಬಟ್ ನಮ್ಮ ಹುಡುಗಿರಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇರುತ್ತೆ. ಸೊ ಆ ಲೆವೆಲಿಗೆಲ್ಲ ಹುಡುಗರು ರೀಚ್ ಆಗೋಕ್ಕಾಗಲ್ಲ. ಓಕೆ, ನನಗೆ ಖುಷಿ ಇದೆ ಸಾಕು.
ಅದಾದಮೇಲೆ ಅವ್ರೂ ವಿಶ್ ಮಾಡಿದ್ರು. ಓಕೆ, ಇವತ್ತೇನಪ್ಪ ಅಂತಂದರೆ ಇವತ್ತು ಅವರು ಮನೇಲೇ ಇದ್ದರು. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಅವರಿಗೆ ರಜಾ ಇರುತ್ತೆ. ಸೊ ಅವರು ಮನೇಲೇ ಇದ್ದರು. ಮನೇಲೇ ಇದ್ದು ನಾನು ಬೆಳಗ್ಗೆನೇ ವಿಶ್ ಮಾಡ್ಬೋದಿತ್ತು, ಇಲ್ಲ ಅಂತಲ್ಲ. ಆದರೆ ಅವ್ರಿಗೆ ಅಂದರೆ ನೆನ್ನೆ ರೋಸ್ ಡೇ ಇರೋದ್ರಿಂದ ಇವತ್ತು ಪ್ರಪೋಸ್ ಡೇ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಸೊ ಇವತ್ತು ಏನೋ ಮಾಡ್ತಾಳೆ ಅಂತೇಳಿ ಬೆಳಗಿಂದ ಸಂಜೆವರೆಗೂ ವೆಯ್ಟ್ ಮಾಡಿರ್ತಾರೆ. ನಾನು ಅದನ್ನೇನು ಮಾಡಿಲ್ಲ ಬೆಳಗಿಂದ ಸಂಜೆವರೆಗೂ. ಇವಾಗ ಹೊರಗಡೆ ಹೋಗಿದ್ದಾರೆ, ಅಂಗಡಿ ಹತ್ರ ಹೋಗಿದ್ದಾರೆ. ಅಲ್ಲಿಂದ ಬಂದ ಮೇಲೆ ಏನು ಮಾಮೂಲಿ ನೈಟ್ ಊಟ ಮಾಡ್ಕೊಂಡು ಮೇಲ್ಗಡೆ ಬಂದಮೇಲೆ ಸೊ ಆವಾಗ ಪ್ರಪೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾಕೆ ಅಂತಂದರೆ ಇವತ್ತು ಬೆಳಗ್ಗೆಯಿಂದ ಏನೂ ಮಾಡಿಲ್ಲ. ಸೊ ಇವತ್ತು ಇವಳು ಮಾಡಲ್ಲ ಅಂತ ಅಂದ್ಕೊಂಡಿರ್ತಾರೆ. ಇವತ್ತು ಮನೇಲೇ ಇದ್ದೀನಲ್ಲ, ಬೆಳಗಿಂದ ಸಂಜೆವರೆಗೂ ಮಾಡಿಲ್ಲ ಅಂತಂದರೆ ಇವಾಗಲೂ ಕೂಡ ಮಾಡಲ್ಲ ಅಂತ ಅಂದ್ಕೊಂಡಿರ್ತಾರೆ. ಸೊ ಅದನ್ನು ಹಂಗೆ ಅಂದ್ಕೊಂಡಿರೋದು ಸ್ಟ್ರಾಂಗ್ ಆಗಬೇಕಲ್ಲ. ಹಂಗಾಗಿ ನಾನು ಈಗ ಅವರು ನೈಟ್ ಮಲ್ಕೊಳಕ್ಕೆ ಬಂದಾಗ ಬಲೂನ್ ಕೊಟ್ಟು ಪ್ರಪೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಅಂದರೆ ಏನೇನೋ ತಂದು ಪ್ರಪೋಸ್ ಮಾಡೋದು ಆ ಥರ ಇಲ್ಲ, ನಮ್ಮದು ಲೋ ಬಜೆಟ್ಟು. ಹಾಗಾಗಿ ಒಂದು ಬಲೂನ್ ಕೊಟ್ಟು ಪ್ರಪೋಸ್ ಮಾಡ್ತೀನಿ ಅಷ್ಟೇ, ಅದಷ್ಟೇ. ಮತ್ತು ನಾಳೆ ಸಂಡೇ ನಮ್ಮ ಏರಿಯಾದಲ್ಲಿ, ನಾವಿರೋವಂಥ ಏರಿಯಾದಲ್ಲಿ ಒಂದು ಫಂಕ್ಷನ್ ಇದೆ. ಸೊ ಆ ಫಂಕ್ಷನ್ದು ತಯಾರಿ ನಡೀತಾ ಇದೆ, ಅಂದರೆ ರಂಗೋಲಿ ಎಲ್ಲ ಇದೆ. ಸೊ ಅದನ್ನು ನಿಮಗೆ ತೋರಿಸ್ತೀನಿ, ಓಕೆನಾ. ಇವಾಗ ಏನಿಲ್ಲ, ಬಲೂನ್ ಎಲ್ಲ ರೆಡಿ ಇದೆ, ಬಲೂನ್ ಕೂಡ ರೆಡಿ ಇದೆ, ಎಲ್ಲ ರೆಡಿಯಾಗಿ ಮತ್ತೆ ಕೆಳಗಡೆ ಹೋಗಿ ರಂಗೋಲಿ ಎಲ್ಲ ಆಗುತ್ತೆ, ರಂಗೋಲಿ ಎಲ್ಲ ಬಿಡಿಸ್ಬೇಕು. ಇನ್ನು ನೈಟು 10 ಗಂಟೆ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬರ್ತಾರೆ. ಬಂದು ಊಟ ಮಾಡ್ಕೊಂಡು ಮೇಲ್ಗಡೆ ಬಂದಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅದು ಅಲ್ಲದೆ ಆ ರಂಗೋಲಿ ಎಲ್ಲ ಪ್ರಿಪ್ರೇಷನ್ ನಡೀತಿದ್ದೀರ. ನೆನ್ನೆ ಪ್ರಿಪ್ರೇಷನ್ ಆಯಿತು, ಪೇಂಟ್ ಮಾಡಿದ್ರು, ಕಾರ್ನರ್ಗೆಲ್ಲ ಪೇಂಟ್ ಮಾಡಿದ್ರು. ಸೊ ಇವತ್ತು ರಂಗೋಲಿ ಬಿಡ್ತಾರಂತೆ. ಸೊ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ತಪ್ಪದೆ ವಿಡಿಯೋನ ಕೊನೆ ತನಕ ನೋಡಿ ಪ್ಲೀಸ್. ನೋಡಿ ಫ್ರೆಂಡ್ಸ್, ಇದೇ ಬಲೂನು, ಬಟ್ ಆರ್ಟ್ ಶೇಪ್ ಮಾಡಿದ್ದೀನಿ. ಅದು ಆರ್ಟ್ ಶೇಪು ಸ್ವಲ್ಪ ಹೋಗ್ಬಿಟ್ಟಿದೆ. ಆದ್ರೂ ಇಲ್ಲಿ ಐ ಲವ್ ಯು ಅಂತ ಇದೆ. ಅಲ್ಲಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇತ್ತು, ಅಲ್ಲಿ ಎಸ್ ಅಂತ ಬರೆದಿದ್ದೀನಿ. ಸೊ ಅದು ಇವಾಗ ಫ್ರಂಟ್ ಕ್ಯಾಮ್ರಾದಲ್ಲಿ ಇರೋದ್ರಿಂದ ಅದು ಎಸ್ಸು ಶೇಪು ಉಲ್ಟಾ ತೋರಿಸ್ತಾ ಇದೆ. ಸೊ ಇದನ್ನೇ ಕೊಟ್ಟು ನಾನು ಪ್ರಪೋಸ್ ಮಾಡೋದು. ಸದ್ಯಕ್ಕೆ ಇದು 10 ಗಂಟೆವರೆಗೂ ಇದ್ದರೆ ಸಾಕು, ಹೊಡೆದೋಗ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಯಾಕೆಂದರೆ ಒಂದೇ ತಂದಿರೋದು ನಾನು. ಹಾಗಾಗಿ ಇದು 10 ಗಂಟೆವರೆಗೂ ಇದ್ದರೆ ತುಂಬ ಖುಷಿಯಾಗುತ್ತೆ. ನೋಡೋಣ, ಇವತ್ತೂ ರಿಯಾಕ್ಟ್ ಅದೇ ಥರ ಸೇಮ್ ಇರುತ್ತೆ. ಬಟ್ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿ ಸ್ವಲ್ಪ ಇದಾಯ್ತು. ಸೊ ಹಾಗಾಗಿ ಇವತ್ತು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಪ್ರಪೋಸ್ ಮಾಡ್ತೀನಿ ಅಷ್ಟೇ, ಓಕೆನಾ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ಹಾಯ್ ಗೈಸ್, ಊಟ ಆಯಿತು, ಮೇಲ್ಗಡೆ ಬಂದಿದ್ವಿ. ಇನ್ನೇನು ಅವರು ಬರ್ತಾರೆ. ಇವತ್ತು ರಂಗೋಲಿ ಹೇಳಿದ್ನಲ್ಲ, ರಂಗೋಲಿ ಬಿಡಬೇಕು ಅಂತೇಳಿ. ನಾಳೆ ಹಳದಿ ಕುಂಕುಮ ಫಂಕ್ಷನ್ ಇದೆ, ಹಂಗಾಗಿ ಅಲ್ಲಿ ಎಲ್ಲ ರಂಗೋಲಿ ಬಿಡ್ತಾಯಿದ್ದಾರೆ. ನಾನು ಒಂದು 5 ನಿಮಿಷ ಬನ್ನಿ ಅಂತ ಹೇಳಿ ಕರೆದಿದ್ದೀನಿ. ಸೊ ಅವ್ರು ಬರ್ತಾರೆ. ಜಸ್ಟ್ ಒಂದು ಬಲೂನ್ ಕೊಟ್ಟು ಪ್ರಪೋಸ್ ಮಾಡಿ ನಾನು ಅಲ್ಲಿ ರಂಗೋಲಿ ಬಿಡೋಕ್ಕೆ ಹೋಗಬೇಕು. ಈ ನೆಕ್ಸ್ಟ್ ವೀಡಿಯೋನ ನಮ್ಮ ಯಜಮಾನ್ರು ಕಂಟಿನ್ಯೂ ಮಾಡ್ತಾರೆ. ನಂದು ಇಲ್ಲಿಗೆ ಲಾಸ್ಟು ಇವತ್ತಿಂದು. ಸೊ ಅದನ್ನು ಬಲೂನ್ ಕೊಟ್ಟು ಪ್ರಪೋಸ್ ಮಾಡಿದ್ದೀನಿ. ಓಕೆ, ವಿಡಿಯೋ ನೋಡಿಕೊಂಡು ಮತ್ತೆ ನಮ್ಮ ಯಜಮಾನ್ರು ಕಂಟಿನ್ಯೂ ಮಾಡ್ತಾರೆ ವಿಡಿಯೋನ. ಅದನ್ನು ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸರ್ಪ್ರೈಸ್. ಐ ಲವ್ ಯು. ಐ ಲವ್ ಯು ಟು. ಇದೇನು ನನಗೆ ನೆನ್ನೆನೇ ಗೊತ್ತಾಯಿತು ಇವ್ರೇನು ರಿಯಾಕ್ಟ್ ಮಾಡೋದು ಅಂತ. ಅದಕ್ಕೆ ಜಾಸ್ತಿ ಇದು ಮಾಡೋಕ್ಕೆ ಹೋಗಲಿಲ್ಲ, ಹಾಗಾಗಿ ಜಸ್ಟ್ ಇದು ಮಾಡಿದ್ದೀನಿ. ಜಾಸ್ತಿ ರಿಯಾಕ್ಷನ್ ಎಸ್. ಅಷ್ಟೇ. ಆಮೇಲೆ ಮುಂದೆ ನೆಕ್ಸ್ಟ್ ಅಷ್ಟೇ. ಜಾಸ್ತಿ ಏನಿದು ಮಾಡಲ್ಲ, ಇದು ರಿಯಾಕ್ಟ್ ಮಾಡಲ್ಲ, ಅಂದರೆ ಎಕ್ಸ್ಪ್ರೆಷನ್ ಜಾಸ್ತಿ ಕೊಡಲ್ಲ, ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಲ್ಲ. ಮಾಡೋ ಮಾಡ್ತೀನಿ. ಐ ಲವ್ ಯು. ಅಷ್ಟೇ ಇರೋದು. ಇನ್ನೆಲ್ಲ ನಾನೇ ಮಾಡಬೇಕು, ಇವ್ರೇನೂ ಮಾಡಲ್ಲ. ಮಾಡೋಣ ಎಲ್ಲ ನಿಧಾನಕ್ಕೆ, ಸ್ವಲ್ಪ ಕಲಿತಾ ಇದ್ದೀವಿ ಈಗ. ಇದು ನಮ್ಮ ಮನೆ, ಸ್ವಲ್ಪ ದೂರ. ಇಲ್ಲಿ ಕೂತಾಳೆ ನನ್ನ ಸೊಸೆ. ಹಿಂಗೆ
ನಾಳೆ ಹಲ್ದಿ ಕುಂಕುಮ ಫಂಕ್ಷನ್ ಇದೆ, ಅದರಿಂದ ಇದು ತಯಾರಿ ನಡೀತೈತೆ. ಫುಲ್ಲು ಇಲ್ಲೆಲ್ಲ ಕ್ಲೀನ್ ಮಾಡಿ ಎಲ್ಲರೂ ಫಂಕ್ಷನ್ ಮಾಡ್ತಾ. ಇಲ್ಲಿ ನಮ್ಮ ಅಮ್ಮ ಕೂತದೆ ರಂಗೋಲಿ ಬಿಡೋಕ್ಕೆ ಅಂತ. ಇವರು ಕನ್ನಡದವ್ರು, ಈ ಹುಡುಗ ನಮಗೆ ನಾವು ಚಿಕ್ಕದ್ರಿಂದ ಜೊತೆಯಲ್ಲಿದ್ದರು. ಈಗೆಲ್ಲ ದೊಡ್ಡವರಾಗಿದ್ದರಿಂದ ಅಷ್ಟು ಸ್ವಲ್ಪ ಕಡಿಮೆ ಇವಾಗ ಟೈಮ್ ಸ್ಪೆಂಡಿಂಗು. ಮೊದಲು ತುಂಬಾ ಅಂದರೆ ನಮ್ದು ಈ ಒಂದು ಫುಲ್ ಇಲ್ಲೇ ಫಸ್ಟಿಂದ ಹಿಡಿದು ಲಾಸ್ಟ್ವರೆಗೂ ನಮ್ಮ ಕನ್ನಡದವರೇ ಜಾಸ್ತಿ ಇದ್ದಿದ್ದಿಲ್ಲಿ. ಈಗೆಲ್ಲ ಹಿಂದಿಯರು ಬಂದು ಸೇರ್ಕೊಂಡವ್ರೆ. ಈಗ ನಮ್ಮ ವೈಫಲ್ಲಿ ಕರಿತವ್ರೆ. ನೆಕ್ಸ್ಟ್ ರಂಗೋಲಿ ಪ್ರೋಗ್ರಾಮ್ ಇದೆ ಅಲ್ಲಿ, ನೋಡೋಣ. ಬಂದ ಹಚ್ಚಿ ತರಿಸಿ. ಅದೇ ಬಾಬುರೆ ಬಂದ ಇವರೆಲ್ಲ ಕಪ್ಪಕ್ಕದ ಮನೆಯವರು. ನಾಳೆ ಫಂಕ್ಷನ್ ಇದಕ್ಕಿಂತ ಜೋರಾಗಿರುತ್ತೆ. ಬ್ಯಾಟ್ರಿ ಲೋ ಇದೆಯಾ? ಬ್ಯಾಟ್ರಿ ಅದರಿಂದ ನೆಕ್ಸ್ಟು ನಮ್ಮ ವೈಫ್ಗೆ ಬಿಡ್ತಾರೆ. ರಂಗೋಲಿ ಬಿಡೋ ಅಂಥ ಪ್ರೊಸೆಸ್ ಇರುತ್ತೆ ಅವ್ರಿಗೆ. अरे तिथे ना माधुरी आंटी काढते इथे एकाने इथे थांबा तिकडे 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 एकाने थांबा ती मधली काढते रांगोली. आंटी को रेस्ट दे दिया क्या? उनको नहीं बुलाया? ಆಂಟಿ ಹೇಳಿರೋದು ವಿಡಿಯೋ ಆಗಿಲ್ಲ, ನಿಜವಾಗ್ಲೂ ವಿಡಿಯೋ ಆಗಿಲ್ಲ. ಹಾಂ ಇವನು ರಂಗೋಲಿ ನಾನು ಕಲ್ಸಿದ್ದು. ಇವನು ಏನು ಬರಲ್ಲ ಅಂತ ಹೇಳ್ಕೊಡ್ತಾರೆ. ಹಾಂ ವಿಷಯ ನೋಡು ಚೆನ್ನಾಗಿತ್ತ ನೋಡು. ಹಾಂ शाबाश शाबाश पहले हाथ कांप रहे एक हाथ छूट गया और ये शाबाश. ರಾತ್ರಿಲಿ ನೈಟ್ ಟೈಮಲ್ಲಿ ಒಳ್ಳೆ ಕೆಲಸ ಕೊಟ್ಟವ್ರೆ ಅಂತ. ये नहीं अच्छे से निकाल सकता था क्या? ये कलर है ना, इधर बैठने के लिए भी नहीं जम रहा है. कुछ देखना ना ओ ये उसको शशि. ಹಾಂ वो कलर का वजह से उसको बैठ के निकालने के लिए नहीं हो रहा है, मतलब सो के निकाल है ना. ಆಂಟಿ ಹೇಳ್ದವ್ರೆ ಮಣಿ ಕಂಡು ಬಿಡ್ಬೇಕು ಅಂತ. ಕೂತ್ಕೊಂಡು ಬಿಡೋಕಾಯ್ತಲ್ಲ ಅಂತ ಮಣಿ ಕಂಡು. ಏನು ಮಾಡ್ಬೇಕವ? ಏನು ಮಾಡ್ಬೇಕು? ಹೆಂಗ್ ಬಿಡ್ಬೇಕು ರಂಗೋಲಿ? ಹೆಂಗ್ ಬಿಡ್ಬೇಕು ಹೇಳು? ಹೆಂಗ್ ಬಿಡ್ಬೇಕವ? ಚಿನ್ನಮ್ಮ ಮಾತಾಡು. ಮಾತಾಡ್ತಿ ಬಾಕಿ ಟೈಮಲ್ಲಿ ಮಾತಾಡ್ತಿ. ಇವಾಗ ಹೇಳು ಹೇಳು. ಅಷ್ಟಿಗೆಲ್ಲ ಪೇಂಟ್ ಮಾಡಕ್ಕಾಗಲ್ಲ ಬಿಡಮ್ಮ. ನೋಡಿ ನಮ್ಮ ಅಮ್ಮ ಓಡ್ತಾ ಇರೋದು ರಂಗೋಲಿ. ಇದಷ್ಟೇ ಟ್ರೇಲರ್ ಅಷ್ಟೇ, ಇದು ಪಿಕ್ಚರ್ ನಾಳೆ ಇದೆ. ಅದರದ್ದೇ ಪ್ರೊಸೆಸ್ ನಡೀತಾ ಇರೋದು. जितना कमल निकालना है निकाल दो. ससे 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 हाँ खुद को
ನಮ್ಮಮ್ಮ ಬಿಟ್ಟಿರೋ ರಂಗೋಲಿಗೆ ಈಗ ನನ್ನ ಹೆಂಡತಿ ಕಂಪ್ಲೀಟ್ ಮಾಡ್ದವ್ರೆ. ಅದಕ್ಕೇನು ಏನಂತ ಹೇಳ್ದೆ हाँ नहीं रोज कभी वो तो बनाता है. अभी तो खाली सिर्फ वही फॉलोअर्स को मतलब स्टेटस पे डालेगा, नहीं तो इसमें डालेगा. पहले तो बोलने का था तो मैं अच्छे से तैयार नहीं वो कल होगा. कल का जो एक बार मेरे को डांस आता है लेकिन बीन्स नहीं आता. क्या रे शशि, हाँ तेरा माँ बोलती है कल अपन डांस बीन्स करेगा. मेरे को डांस आता है लेकिन बीन्स तो आता नहीं है. ಬೀನ್ಸ್ ಮಂಗಾ लेंगे 2 किलो. ಇಲ್ಲಲ್ಲಿ ಪೆನ್ ಚಾಕ್ ಪೀಸಲ್ಲಿ ಬರೆದಿದ್ರು ಅದನ್ನು. ನೆಕ್ಸ್ಟ್ ಬ್ಲಾಗ್ ನಾಳೆ ಇನ್ನೂ ಚೆನ್ನಾಗಿರುತ್ತೆ. ಇವತ್ತು ನಮ್ಮ ಹುಡುಗಿಯಿಂದ ಎಂಡ್ ಮಾಡುವ. ನೀನು ಕಾಣಲ್ಲ ಹೇಳು. ಇವತ್ತಿನ ಚಾಪ್ಟರ್ ಮುಗೀತು, ನೆಕ್ಸ್ಟ್ ಚಾಪ್ಟರ್ ನಾಳೆ ಅಂತ. ಎಲ್ಲರೂ ನೋಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸರ್ಪ್ರೈಸ್ ಅಲ್ಲ, ಸಬ್ಸ್ಕ್ರೈಬ್. ನಾವು ಹೋಲಿ ಬಿಡು ಮಕ್ಕಳೇ, ನಾನೇ ಕರೆಕ್ಟಾಗಿ ಮಾತಾಡ್ತಿಲ್ಲ, ನೀನೇ ಚೆನ್ನಾಗಿ ಮಾತಾಡ್ತೀನಿ. ಬಾಯ್, ಗುಡ್ ನೈಟ್.